ಒಂದು ಸರ್ಕಾರ ಏನು ಹಿಜಾಬ್ಗೆ ಅವಕಾಶ ಕೊಟ್ಟಿರುವುದನ್ನು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಕಡೆ ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ವಿಶ್ವ ಹಿಂದೂ ಪರಿಷತ್ ಕೂಡ ನಾವು ಭಾಳ ಕಟುವಾಗಿ ಅದನ್ನು ವಿರೋಧಿಸ್ತೀವಿ ಮತ್ತು ವಿರೋಧನೂ ಮಾಡ್ತೀವಿ. ಶಾಲಾ ಕಾಲೇಜುಗಳಲ್ಲಿ ಒಂದು ಪಾವಿತ್ರ್ಯತೆಯನ್ನು ಕಾಪಾಡುವಂತಹ ಸರ್ಕಾರ ಇವತ್ತು ಹಿಜಾಬ್ಗೆ ಅವಕಾಶ ಕೊಟ್ಟು ಮತಾಂಧತೆಗೆ ಬೆಂಬಲ ಕೊಡ್ತಾ ಇದೆ ಎಂಬಂತಹ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ. ಹಾಗಾಗಿ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದೊಂದು ಓಲೈಕೆ ರಾಜಕಾರಣದ ನೀತಿ. ಅದಕ್ಕೋಸ್ಕರ ಏನು ಇವತ್ತಿನ ಈ ಹಿಜಾಬ್ ಪ್ರೇಮಿ ಸರ್ಕಾರ ಏನಿದೆ, ಇದರ ವಿರುದ್ಧ ಯುವ ಜನತೆ ವಿದ್ಯಾರ್ಥಿಗಳು ಬೀದಿಗಿಳಿವೆ. ನೀವು ಮಾಡ್ತಿರುವುದು ಸರಿಯಲ್ಲ, ನಾವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಎಂಬುದನ್ನು ಇವತ್ತು ಯುವ ಜನತೆ ಸ್ಪಷ್ಟವಾಗಿ ಇದನ್ನು ವಿರೋಧಿಸಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು. ಯಾರು ಯುವ ಶಕ್ತಿ ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಅಥವಾ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಇವತ್ತು ಕೊಡಲಿಕ್ಕಿದ್ದೀವಿ. ಸಾಕಷ್ಟು ಜನ ಇವತ್ತು ಶಾಲಾ ಕಾಲೇಜಿಗೆ ನಾವು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ, ನಾಡ್ದು ಪ್ರಾರಂಭ ಆಗಬೇಕಾದ್ರೆ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೆ ನಮ್ಮದು ಬೆಂಬಲ ಇದೆ. ಇನ್ನು ತಮಗೆಲ್ಲರಿಗೆ ಗೊತ್ತಿರ್ಬೋದು, ಕರ್ನಾಟಕದ ಬೇರೆ ಎಲ್ಲ ಕಡೆ ಈ ವಿವಾದ ಆದಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿಯ ಯಾವುದು ಘಟನೆ ಆಗಿರಲಿಲ್ಲ ಆವತ್ತಿನ ಸಂದರ್ಭ. ಅದಕ್ಕೋಸ್ಕರ ಯಾರಾದರೂ ಇದಕ್ಕೆ ಪ್ರಚೋದನೆ ಕೊಡುವಂಥದ್ದು ಅಥವಾ ಪ್ರೇರಣೆ ಕೊಟ್ಟು ಎಲ್ಲರೂ ಹಿಜಾಬ್ ಹಾಕ್ಕೊಂಡು ಶಾಲೆಗೆ ಬನ್ನಿ ಅಥವಾ ಇನ್ನೊಂದು ಯಾವುದನ್ನು ಹೇಳಿಕೊಂಡು ಆ ರೀತಿ ಶಾಂತಿ ಕೆಡಿಸುವಂಥ ಯಾರಾದರೂ ಸಂಘಟನೆಯವರು ಮಾಡಿದರೆ ನಾವು ಅದರ ವಿರುದ್ಧ ನಾವು ರಸ್ತೆಗೆ ಇಳಿತೀವಿ. ಅದಕ್ಕೇನು ಮಾಡಬೇಕು ನಾವು ಅದನ್ನು ಯೋಚನೆ ಅವತ್ತಿನ ದಿವಸ ನಾವು ಮಾಡಲಿಕ್ಕಿದ್ದೀವಿ.